ಅವರಿಗೆ ಟಿಕೆಟ್ ಮೊದಲೇ ಕೊಡಬಾರ್ದಿತ್ತು ಏನಾಯ್ತು? ಇದು ಒಂದು ತನಿಖೆಯನ್ನು ಸರ್ಕಾರ ನೇಮಿಸಿರೋದ್ರಿಂದ ಏನು ಅಂತಂದರೆ ಒಂದು SITಗೆ ರಚನೆ ಮಾಡಿದ್ದಾರೆ. ಮೊದಲು ಭಾರತದಲ್ಲಿ ಹೆಣ್ಮಕ್ಳನ್ನು ಪೂಜನಾ ಭಾವನದಿಂದ ನೋಡ್ತಾರೆ. ಅದನ್ನು ಯಾರು CD ಬಿಟ್ಟರೋ ಅವರು ಅವ್ರ ಅಕ್ಕ ತಂಗಿಯರು ಅನ್ನೋದನ್ನ ಯೋಚನೆ ಮಾಡಬೇಕಿತ್ತು. ಈ ರಾಜಕೀಯ ಉದ್ದೇಶಕ್ಕೋಸ್ಕರ ಏನೇನೋ ಮಾಡಿದ್ದಾರೆ, ಅದನ್ನು ಮಾಡಬಾರ್ದು. ಏನು ಕಾನೂನು ಚೌಕಟ್ಟಿನಲ್ಲಿ ಬಂಧನ ಮಾಡಿದ್ದಾರೆ, ಅದನ್ನು ಅವ್ರ ತನಿಖೆಯನ್ನು ಎದುರಿಸ್ಬೇಕು. ಅದು ಏನಾಗಿದೆ ಬಿಟ್ಟಿದೆ ಅನ್ನೋದ್ರ ಬುದ್ಧ ತನಿಖೆ ಮೂಲಕ, ಕಾನೂನಿನ ಮೂಲಕ, ಭಾರತದ ಸಂವಿಧಾನ ಮೂಲಕ ಅವ್ರ ಕಾನೂನು ಮೂಲಕ ಎದುರಿಸ್ಬೇಕು. ಈಗ ವಶಕ್ಕೆ ತಗೊಂಡಿದ್ದಾರೆ, ಅದರಲ್ಲಿ ಅವ್ರ ಪಾತ್ರ ಇದೆಯೋ ಇಲ್ವೋ ಅನ್ನೋದು ಮುಂದೆ ತನಿಖೆ ಮೂಲಕ ಗೊತ್ತಾಗಬೇಕು. ಅದು ಸತ್ಯಾಸತ್ಯತೆ ಜನರಿಗೆ ತಿಳಿಸ್ಬೇಕು. ಈಗ ಈ ಪ್ರಕರಣದಲ್ಲಿ ರಾಜಕೀಯ ಒತ್ತಡ ಇದೆ, ರಾಜಕೀಯ ಷಡ್ಯಂತ್ರ ಇದೆ ಅಂತ ರೇವಣ್ಣ ಅವರು ಹೇಳ್ತಾರೆ. ಇದು CD ಬಿಟ್ಟಿರೋದು ಒಂಥರ ರಾಜಕೀಯ ಉದ್ದೇಶನೇ ಅಂದಂಗೆ ಕಾಣ್ತದೆ. ಚುನಾವಣೆ ಒಂದು 2 ದಿನ ಇದ್ದಂಗೆ, ಚುನಾವಣೆ 1 ದಿನ ಇದ್ದಂಗೆ ಇದಾಗಿರೋದು ಒಂದು ರಾಜಕೀಯ, ಜನರಿಗೂ ಒಂದು ಕಾಮನ್ ಸೆನ್ಸ್ ಪ್ರಕಾರ ಅನಿಸುತ್ತೆ ಇದೊಂದು ರಾಜಕೀಯ ಉದ್ದೇಶ ಇರ್ಬೋದು ಅಂತ ಅನ್ಸುತ್ತೆ. ಲೋಕೇಶ್. ಇಲ್ಲ ಸರ್, ನಾನು ಅದ್ರ ಬಗ್ಗೆ ರಿಯಾಕ್ಷನ್ ನೀವೇನು ಅಥವಾ ಈ ಥರ ನಡಿಬಾರ್ದು ಅಂತೀರಾ? ಏನು ಹೇಳ್ತೀರಾ ಸರ್? ಇದೆಲ್ಲ ನಡಿಬಾರ್ದಾಗಿತ್ತು ಸರ್, ನಡಿಬಾರ್ದು. ಈ ಥರದ್ದು ಯಾವತ್ತೂ ನಾವು ನೋಡಿರಲಿಲ್ಲ. ಇದೆಲ್ಲ ನಡಿಬಾರ್ದಾಗಿತ್ತು. ಯಾಕೆಂದರೆ ಇಲ್ಲಿಯವರೇ ಆಗಿ ಅವ್ರ ಬಗ್ಗೆ ಈ ಥರ ಎಲ್ಲ ನಡೀತಾ ಇರೋದು ನಮಗೂ ಬೇಜಾರದು. ಈಗ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ, ಅವ್ರು ಒಂದು ಮಾತನ್ನು ಹೇಳ್ತಿದ್ದಾರೆ, ಇದೆಲ್ಲ ರಾಜಕೀಯ ಪ್ರೇರಿತವಾಗಿ ನನ್ನ ಷಡ್ಯಂತ್ರ ಮಾಡ್ಯಾರೆ. ಅದು ಏನು ಹೇಳೋಕ್ಕಾಗಲ್ಲ. ಆ ಥರನೂ ಇದ್ರೂ ನಡೆದಿರ್ಬೋದು. ಯಾಕೆಂದರೆ ಅದು ದೇವ್ರಿಗೆ ಗೊತ್ತಿರುತ್ತೆ. ನಾವು ಅದನ್ನೆಲ್ಲ ಅದು ಹೀಗೆ ಅಂತ ನಾವು ಆ ಥರ ಡಿಸೈಡ್ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನಮಗೂ ತುಂಬ ಬೇಜಾರಿದೆ. ಒಟ್ಟಿನಲ್ಲಿ ಇಲ್ಲ, ಆ ಥರ ಆಗಬಾರ್ದಾಗಿತ್ತು. ನಾವಿರೋ ಜಾಗದಲ್ಲಿ ಯಾವತ್ತೂ ಎಲ್ಲೂ ಆಗಿರಲಿಲ್ಲ. ಈ ಥರದ್ದು ಆಗಿದೆ, ಬೇಜಾರಿದೆ ಮನಸ್ಸು. ಸಾಕಷ್ಟು ಹೆಣ್ಮಕ್ಳುಗಳ ಫೋಟೋಗಳು, ವಿಡಿಯೋಗಳು ವೈರಲ್ ಆಗ್ತವೆ. ಸಾಕಷ್ಟು ಇದರಿಂದ ಸರ್ ಈಗ ಏನೇನೆಲ್ಲ ನಡೆಯುತ್ತೆ, ಯಾವ ಟೆಕ್ನಿಕಲ್ ಆ ಥರ ಇದಾಗಿರುತ್ತಲ್ವ, ಯಾವ ಥರ ಬೇಕಾದರೂ ಮಾಡಿರ್ಲೂಬೋದು. ಅಥವಾ ನಮ್ಗೆ ಅದ್ರ ಬಗ್ಗೆ ಏನು ಹೇಳೋದು. ನನ್ನ ಹೆಸರು ವಾಸು. ಏನು ಹೇಳ್ತೀರಾ? ಈಗ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ, ನೀವೇನು ಹೇಳ್ತೀರಾ? ಈ ಥರ ಸಾಕಷ್ಟು ಮಹಿಳೆಯರಿಗೆ ತೊಂದರೆ ಆಗಿದೆ, ಈ ಥರ ನಡಿಬಾರ್ದು ಅಂತ ಏನು ಹೇಳ್ತೀರಾ? ಈ ರೀತಿ ಸರ್ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾವೇನು ಮಾತಾಡೋದು ಸರಿ ಅವರು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವಿರೋದು RTO ಆಫೀಸ್ ಹತ್ರ ಇರೋದು. ನಮಗೆ ಇದೇನು ಗೊತ್ತಾಗಲ್ಲ, ನಮ್ಮ ರಾಜಕೀಯಕ್ಕೆ ನಾವು ಹೋಗಲ್ಲ. ಹಾಗಾಗಿ ನಮಗೇನು ಬೆಳವಣಿಗೆ ಗೊತ್ತಿರಲ್ಲ. ಏನೋ TV ಬರ್ತೀವಿ, ನೋಡ್ತೀವಿ, ಏನೋ ಅವ್ರ ನಿಜಾನ ಇವ್ರ ನಿಜ ನಮಗೆ ಗೊತ್ತಿಲ್ಲ. ಅದು ಅಷ್ಟು ಮಾತ್ರ ಗೊತ್ತು. ನನಗೆ ಗೊತ್ತಾಗಲ್ಲ. ನಾವು ರಾಜಕೀಯಕ್ಕೆ ಹೋಗೋದೇ ಇಲ್ಲ. ನಾವು ನಮ್ಮ ಕೆಲಸ ಆಯಿತು, ನಮ್ಮ ಇದಾಯಿತು, ನಾವು ಇರ್ತೀವಿ. ನಮ್ದಿರೋದು ಅದು ಹಳ್ಳಿಲಿ, ಸಿಟಿನಲ್ಲಿ. ಇವತ್ತು ಏನಕ್ಕೋ ಬಂದೆ ಸಿಟಿಗೆ ಅಷ್ಟೇ. ನಮ್ಮ ಹೆಸರು ಪಾಲ್ಚಿನಪ್ಪ ಅಂತ. ಈಗ ಪ್ರಜ್ವಲ್ ರೇವಣ್ಣ ಮೇಲೆ ಆರೋಪ ಬಂದಿದೆ, ಎಲ್ಲ ಬೆಳವಣಿಗೆ ನೀವು ಯಂಗ್ಸ್ಟರ್ ಆಗಿ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಿರುತ್ತೆ. ಒಟ್ಟಾರೆ ಬೆಳವಣಿಗೆ ಬಗ್ಗೆ ನೀವು ಹಾಸನದವರಾಗಿ ಏನು ಅಂತೀರಾ? ಹಿಂಗೆಲ್ಲ ಆಗಬಾರ್ದಿತ್ತು ಅಂತ ಏನು ಹೇಳ್ತೀರಾ? ಕ್ಯಾಮ್ರಾ ಆಫ್ ಮಾಡಿ ಹೇಳ್ತೀನಿ. ಕ್ಯಾಮ್ರಾ ಆಫ್ ಮಾಡಿ ಏನಂತ ಹೇಳೋಕ್ಕಾಗುತ್ತೆ. ಇನ್ನೇನು ಪ್ರಜ್ವಲ್ ರೇವಣ್ಣ ಅವ್ರದ್ದು ಅರೆಸ್ಟ್ ಆಗುತ್ತೆ. ಇನ್ನು JDS BJP ಏನು ಬರೋಲ್ಲ, ಕಾಂಗ್ರೆಸ್ಸು ಸಲೀಸಾಗಿ ಗೆಲ್ತಾ ಹೋಗುತ್ತೆ ನೆಕ್ಸ್ಟ್ ಮುಂದೆ ಬೀರುತ್ತೆ. ಅಂದರೆ ಈಗ ಪ್ರಜ್ವಲ್ ರೇವಣ್ಣಂದು ವಿಡಿಯೋಗಳೆಲ್ಲ ಲೀಕ್ ಆದವು. ಮತ್ತು ಇವರು BJP ಅವರು ಇಜಾದ್ ಬಗ್ಗೆ ಇದು ಮಾಡಿದರು, ಬುರ್ಕ ಹಾಕಂಗಿಲ್ಲ ಅದು ಇದು ಅಂತವ. ಅದು ಮತ್ತು ಅದ್ರ ಬಗ್ಗೆ ಏನು ಹೇಳೋಕ್ಕಾಗತ್ತೆ? ಎಲ್ಲ ವಿಡಿಯೋನೇ ಲೀಕ್ ಆಗಿದ್ಮೇಲೆ ಇನ್ನೇನು ಹೇಳೋಕ್ಕಾಗತ್ತೆ? ಚಂದನ್ ಅಂತ. ಯಾವ್ದು ಏನು ಹೇಳೋಕ್ಕಾಗತ್ತಣ್ಣ? ಅರೆಸ್ಟ್ ಅಂದರೆ ಇವರೆಲ್ಲ ಕುಮ್ಮತ್ತಿನಲ್ಲಿ ಮಾಡ್ಯಾವ್ರೆ. ಅವ್ರಿಗೆ ಕಾಂಗ್ರೆಸ್ನವರು ಇವ್ರು ಮಾಡೋಕ್ಕಾಗತ್ತಾ ಕೆಲಸ? ರೇವಣ್ಣವ್ರ ಕೆಲಸ ಇವ್ರು ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಮುಂದೆ ಏನು ಪ್ರತಿಫಲ ಆಗುತ್ತೆ ಅದು ಆಗಲಿ ಬಿಡಿ. ಈಗ ಇವರು ಹೇಳ್ತಾವ್ರೆ ಕಿಡ್ನಾಪ್ ಕೇಸ್ ನನ್ನ ಮೇಲೆ ಹೊಡ್ತಾರೆ, ಸುಳ್ಳೆ ಅಂತೆಲ್ಲ. ಅದೇ ಹೇಳ್ತಾ ಇವ್ರು ಆಪಾದನೆ ನಾನು ಮಾಡಿಲ್ಲ ಅಂತಾರೆ, ಅವ್ರು ಮಾಡಿದ್ದೀನಿ ಅಂತ. ಅವ್ರು ಸೊ ಏನಾಗುತ್ತೆ ಮುಂದಾಗಲಿ ಅಂತ ಇದು ಮಾಡ್ತಾವ್ರೆ. ನಿಮ್ಮ ಅಭಿಪ್ರಾಯ ಏನು? ಒಟ್ಟಾರೆ ಏನು ಹಾಕಲ್ಲ, ವಾಪಸ್ ಬರ್ತಾರೆ. ವಾಪಸ್ ಬರ್ತಾರೆ. ನಿಮ್ಮ ಹೆಸರು? ರಂಗಸ್ವಾಮಿ ಅಂತ.